ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಕೋಟೆನಾಡಿನ ಹುಡುಗ ಉಮೇಶ್ ಕಲ್ಕಿ. ನಿಮಗಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಂಗಂತ ಹೇಳ್ತಾ ಬನ್ನಿ, ಇವತ್ತು ಸ್ವಲ್ಪ ನನಗೆ ಸಿಟ್ಟು ಬಂದಾಗ ಅಥವಾ ಬೇಜಾರಾದಾಗ ಈ ಒಂದು ಪಬ್ಜಿನ ಆಡ್ತಾ ಇರ್ತೀನಿ. ನೋಡೋಣ ಯಾವ ಥರ ಆಡ್ತೀರಂತ ನೀವು ನೋಡಿ. ಸ್ಟಾರ್ಟ್ ಮಾಡೋಣ. ಅವೇನು ಪ್ರೋ ಪ್ಲೇಯರ್ ಅಲ್ಲ, ಬಂದಂಗೆ ಆಡ್ತಾ ಇರ್ತೀವಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮಗಾಗಿ ನಾನು ಅಂತೇಳಿ ಯೂಟ್ಯೂಬ್ ಚಾನಲ್ ಅಂತ ಸುಮ್ಮನೆ ಇಟ್ಟಿಲ್ಲ ಹೆಸರು. ನೀವೇನು ಕೇಳ್ಕೊಂಡ್ರು ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನೀವೇನಾದರೂ ಕಮೆಂಟ್ ಮಾಡಿ, ನೀವೇನು ಕಮೆಂಟ್ ಮಾಡಿದ್ರೆ ಅದು ನಾನು ವೀಡಿಯೋ ಮಾಡಿ ಹಾಕ್ತಿರ್ತೀನಿ. ಅದಕ್ಕೋಸ್ಕರ ನಿಮಗಾಗಿ ನಾನು ಯೂಟ್ಯೂಬ್ ಚಾನಲ್ ಅಂತೇಳಿ ಇಟ್ಟಿರೋದು. ನಿಮ್ಮಿಷ್ಟ, ನೀವು ಯಾವ್ದು ಕೇಳಿದ್ರು ನಾವು ಅದನ್ನು ಈ ಥರ ಬೇಕು ಬ್ರೋ, ಈ ಥರ ಒಂದು ಕಂಟೆಂಟ್ ಮಾಡಿ ಹಾಕಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನಾನು ಸಾಧ್ಯವಾದಷ್ಟು ಟ್ರೈ ಮಾಡಿ ಹಾಕ್ತಾ ಇರ್ತೀನಿ. ಬನ್ನಿ ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡೋಣ. ನಾವೇನು ಪ್ರೋ ಪ್ಲೇಯರ್ ಅಲ್ಲ, ಅದರ ಸಮೇತ ಬಂದಂಗೆ ಆಡ್ತಾ ಇರ್ತೀನಿ. ನೋಡಿ ಹೇಗೆ ಆಡಿದ್ದೀನಿ, ಹೇಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಹೇಗಿದೆ, ಏನೇನು ಮಿಸ್ಟೇಕ್ ಆಗಿದೆ ಅಂತೇಳಿ ಯಾರಾದರೂ ಗೊತ್ತಿರೋರು ಇದ್ದರೆ ಕಮೆಂಟ್ ಮಾಡಿ, ಚೇಂಜ್ ಮಾಡ್ಕೊಳ್ಳೋಣ. ಸಾಯೋವರೆಗೂ ಕಲಿಯೋದಿದ್ದಿದ್ದೆ. ನೀವೇನು ಬಂದು ಕಮೆಂಟ್ ಮಾಡಿದ್ರು ನನಗೇನು ಬೇಜಾರಿಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋ ಯಾವುದು ಬೇಕು, ಯಾವುದ್ರ ಬಗ್ಗೆ ಬೇಕು ಅಂತೇಳಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡಿ, ಯಾವ್ದಾದ್ರು ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಯಾವ ಥರ ಆಡಿದ್ದೀನಿ ಅಂತೇಳಿ ಅದನ್ನು ಸಮೇತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೇಳ್ತೀನಿ, ಇದನ್ನೇ ಒಂದು ಅಭ್ಯಾಸ ಆಗಿ ಮಾಡ್ಕೊಂಬೇಡಿ. ಯಾವಾಗೋ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ದಾಗ, ಮನಸ್ಸಿಗೆ ಏನೋ ಅನ್ನಿಸ್ದಾಗ ಇದನ್ನು ಆಡಿ. ಯಾಕೆ ಅಂತಂದರೆ ಎಷ್ಟೋ ಜನ ಇದರಿಂದ ಹುಚ್ಚರಾಗಿರೋರು ಇದ್ದಾರೆ. ಬಟ್ ನಾವು ಯಾಕೆ ಆಡ್ತಿದ್ದೀವಿ ಅಂತಂದರೆ ಒಂದು ರೀಸನ್ ಇದೆ. ಸಾವಿರಾರು ಟೆನ್ಷನ್ಗಳ ಮಧ್ಯೆ ಇದೊಂದು ರಿಲೀಫ್ ಸಿಗುತ್ತೆ ಏನೋ ಒಂಥರ. ಈಗ ಹೊರಗಡೆ ಹೋಗೋಣ ಅಂದರೆ ಫ್ರೆಂಡ್ಸ್ ಯಾರು ಕೈ ಸಿಗಲ್ಲ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ಅವ್ರವ್ರ ಕಮಿಟ್ಮೆಂಟ್ಸಲ್ಲಿ ಬ್ಯುಸಿಯಾಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದೊಂದು ನೋಡ್ಕೊಂಡಿದ್ದೀವಿ. ಏನೋ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಅಕಸ್ಮಾತ್ ಇವಾಗ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋದು ರೀಸನ್ನಿಂದ ಸಿಟ್ಟು ಬಂದರೆ ತೋರಿಸ್ಕೊಳಂಗಿಲ್ಲ, ಬೇಜಾರಾದರೂ ತೋರಿಸ್ಕೊಳಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ಗೇಮು ಏನೋ ನನ್ನಿಷ್ಟ. ಮೊಬೈಲು ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ, ಎಡಿಟಿಂಗಿಗೂ ಪರವಾಗಿಲ್ಲ ಸಪೋರ್ಟ್ ಮಾಡ್ತಿದ್ದೆ, ಹಂಗಾಗಿ ಆಡ್ತಾ ಇದ್ದೀನಿ ಅಷ್ಟೇ. ಯಾರು ಇದನ್ನು ಆಡಿ ತಲೆ ಕೆಡಿಸ್ಕೊಂಡು ಆ ರೇಂಜಿಗೆಲ್ಲ ಆಡಬೇಡಿ. ನಿಮಗೆ ಹೇಳೋದಿಷ್ಟೇ ಏನಪ್ಪ ಅಂತಂದರೆ, ಜೀವನದಲ್ಲಿ ಏನಾದರೂ ಒಂದು ಮಾಡಿ ಗಾಯ್ಸ್. ಇಲ್ಲ ಅಂತಂದರೆ ಡೈಲಾಗ್ ಅದೇ ಆಗುತ್ತೆ ಪದೇ ಪದೇ. ಹೇಳ್ಬೇಕು, ಅದು ಹೇಳಲೇ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಅತ್ತೆ ಮಗಳು ಸಮೇತ ಅಣ್ಣ ಅಂದ್ಬಿಡ್ತಾಳೆ ದುಡ್ಡು ಮಾಡಲಿಲ್ಲ ಅಂದರೆ. ಇದಂತೂ ಖಂಡಿತ ಸತ್ಯ. ದುನಿಯಾದಲ್ಲಿ ದುಡ್ಡಿದ್ರೇ ಬೆಲೆ. ಇಲ್ಲೇ ಆಗಲಿ ನೋಡಿ. ಈಗ ನಾನು ಸ್ವಲ್ಪ ಇದಕ್ಕೆ ಬಂದು ಯಾರೋ ಒಬ್ಬ ನೋಡ್ದ. ನನಗೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಯಾವುದೋ ಒಂದು ಕೆಲಸದಲ್ಲಿ ಅನ್ನೋದಕ್ಕೆ. ಇದಕ್ಕೆ ಇನ್ನೂ ಎಲ್ತೈತೆ. ಸ್ವಲ್ಪ ಹೊಡಿತಿದ್ದೀನಿ, ನಾನು ಹೊಡಿತೀನಿ ಅಂತೇಳಿ ಹೋಗಿ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಿದ್ದಕ್ಕೆ ಬಂದು ನನಗೆ ಹೊಡೆದ ಅವನು. ಕಾರಣ ಅದಕ್ಕೋಸ್ಕರನೇ ಯಾವುದೇ ಒಂದು ಕೆಲಸದಲ್ಲಿ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಶ್ರದ್ಧೆಯಿಂದ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಓಕೆನಾ? ಓವರ್ ಕಾನ್ಫಿಡೆನ್ಸ್ ಇದ್ರೆ ಏನಾಯಿತು ಅಂತ ನೀವು ನೋಡಿದ್ರಿ. ಅದೇ ಥರನೇ ಜೀವನದಲ್ಲೂ ಸಮೇತ ನೀವು, ನಾನೇನು ತುಂಬ ಅಲ್ಲ ನೋಡಿ, ಇಲ್ಲಿನೂ ಸಮೇತ ಮತ್ತೆ ಹೊಡೆದ್ರು. ಕಾರಣ ಏನು? ಅವ್ರದ್ದೇ ಸಾಮ್ರಾಜ್ಯಕ್ಕೆ ಹೋಗಿ ನಾನು ಸಾಮ್ರಾಜ್ಯ ಕಟ್ಟಬೇಕಂದ್ರೆ ಅದು ಗನ್ಸಿನ ಮಾತು. ಬಟ್ ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ. ಆದ್ರೂ ನಮ್ಮ ಪ್ರಯತ್ನದಲ್ಲಿ ನಾವು ಇರಬೇಕು. ಈಗ ನೋಡಿ, ಯಾರೇ ಆಗಲಿ ಹುಟ್ಟುತ್ತಾನೆ ಯಾರು ಶ್ರೀಮಂತರಾಗಿರಲ್ಲ. ನಿಮ್ಮ ನಡವಳಿಕೆ, ನಿಮ್ಮ ಕಮಿಟ್ಮೆಂಟು ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೋ ನೀವು ಆವಾಗ ಬೆಳಿಲಿಕ್ಕೆ ಸಾಧ್ಯ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಯಾವ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಶ್ರದ್ಧೆ ವಹಿಸಿ ಮಾಡಿ ಗಾಯ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಯಾವ ಕೆಲಸ ಮಾಡ್ತೀರ ಅದನ್ನು ಶ್ರದ್ಧೆ ವಹಿಸಿ ಮಾಡಿಸಿ, ದೇವರೇ ಒಂದಿನ ತಥಾಸ್ತು ಅಂದ್ಬಿಡ್ತಾನೆ. ಯಾಕೆ ಅಂತ ಕೇಳಿ ಹೇಳ್ತೀನಿ. ಈಗ ನೋಡಿ, ನೀವು ಯಾವುದೋ ಒಂದು ಜಾಬಲ್ಲಿ ಯಾವುದೋ ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ, ಮ್ಯಾನೇಜರ್ನ ಬೈಕೊಂಡು ಅಡ್ಡಾಡಿದ್ರೆ, ಅಕಸ್ಮಾತ್ ಮುಂದೆ ನೀವು ಮ್ಯಾನೇಜರ್ ಆದರೆ ನಿಮ್ಮನ್ನು ಬೈಕೊಂಡು ಅಡ್ಡಾಡೋರು ಬರ್ತಾರೆ. ಅದಕ್ಕೋಸ್ಕರನೇ ನನಗೆ ಸಿಕ್ಕಿರೋ ಕೆಲಸನೇ ದೇವರಪ್ಪ, ದೇವರೇ ಒಳ್ಳೆ ಕೆಲಸ ಕೊಟ್ಟಿದ್ಯಾ, ನಿನಗೆ ಧನ್ಯವಾದಗಳಂತೇಳಿ ಮುಂದೆ ಸಾಕ್ತಾ ಹೋಗಿ. ಖಂಡಿತವಾಗ್ಲೂ ಆ ಒಂದು ಕೆಲಸ ಮುಂದೊಂದು ದಿನ ನಿಮ್ಮ ಜೀವನಕ್ಕೆ ದಾರಿ ಆಗೋದಲ್ದಲೇ ಮುಂದೊಂದು ದಿನ ಅದರಿಂದ ನೀವು ಕೋಟ್ಯಾಧಿಪತಿಗಳಾಗ್ಬೋದು, ಲಕ್ಷಾಧಿಪತಿಗಳಾಗ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಯಾವ ಕೆಲಸ ಮಾಡ್ತಿದ್ದೋ ಅದ್ರ ಮೇಲೆ ನಮಗೆ ಫಸ್ಟು ಸೆಲ್ಫ್ ಲವ್ ಇರಬೇಕು. ಸೊ ನಾನು ಏನೋ ಮಾಡಬೇಕಾಯ್ತು, ಏನೋ ಮಾಡ್ತಿದ್ದೀನಿ, ಯಾಕೆ ಹಿಂಗಾಯ್ತು ಲೈಫ್, ಇದೆಲ್ಲ ಅಲ್ಲ. ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ, ಮಾಡ್ತಿದ್ದೀರಾ, ಎಲ್ಲ ಸರಿ ಹೋಗುತ್ತೆ. ಬಟ್ ಆದರೆ ನೀವು ಆ ಕೆಲಸದಲ್ಲಿ ಇದ್ದೀರಾ ಅಂತಂದರೆ ಅದೊಂದ್ರ ಕಡೆನೇ ಫೋಕಸ್ ಇರಬಾರ್ದು. ಬೇರೆ ಏನಾದರೂ ನೀವು ಮಾಡ್ತಾ ಇದ್ದರೆ ಮಾತ್ರ ಚೇಂಜಸ್ ಆಗುತ್ತೆ. ನೋಡಿ ಗಾಯ್ಸ್, ನೀವೇನಾದ್ರೂ ನಿಮ್ಮ ಲೈಫಲ್ಲಿ ಈಗ ಏನು ಅನುಭವಿಸ್ತಿದ್ರೆ ಅದಕ್ಕೆ ನೀವೇ ಕಾರಣ, ಬಿಟ್ಟರೆ ಯಾರೂ ಕಾರಣ ಇಲ್ಲ. ದೇವ್ರನ್ನ ದುಡೋದು, ದೇವರೇ ನಮಗೆ ಎಂಥ ಕಷ್ಟ ಕೊಟ್ಟು, ಅದು ಯಾರೂ ಕಾರಣ ಅಲ್ಲ ಗಾಯ್ಸ್. ನೀವು ಎಂದೇ ಏನು ಮಾಡಿರ್ತೀರೋ ಅದನ್ನು ನೀವು ಅನುಭವಿಸ್ತಿದ್ದೀರ ಅಷ್ಟೇ. ಏನಪ್ಪ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ. ಮತ್ತೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಂತ ಬರ್ತೀರಾ, ಡ್ರಾಪ್ ಔಟ್ ಆಗ್ತೀರಾ, ಅದನ್ನು ಬಿಡಿ ಗಾಯ್ಸ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದನ್ನು ಸಮೇತ ಈಗ ನೋಡಿ, ಅಡಿಕೆ ಗಿಡ ಇಟ್ಟೇನೆ 5-6 ವರ್ಷ ಕಾಯ್ತಾರೆ ಫಸಲು ಬರೋಕ್ಕೆ. ನೀವು ಹೆಂಗೆ ಒಂದೇ ದಿನದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಕ್ಕೆ ನನಗೆ ವೈರಲ್ ಆಗಬೇಕು, ನಾನು ಫೇಮಸ್ ಆಗಬೇಕು ಅಂತ ಅದು ಹೆಂಗೆ ಅನ್ಕೊಳಕ್ಕಾಗುತ್ತೆ ನೋಡಿ. ಈ ಥರ ಗೆದ್ವಿ ಕೂಡ. ಅದರಲ್ಲೂ ಹೈಯೆಸ್ಟ್ ಬಂದುಬಿಟ್ಟು ನಂದೇನೆ MVP ಅಂತ ಕರೀತಾರೆ ಇದಕ್ಕೆ, ನಾನೇ ಹೈಯೆಸ್ಟು. ನೀವು ಯಾರಾದರೂ ಪಬ್ಜಿ ಲವರ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಮತ್ತು ಇದೇನೋ ನಾನು ಹೇಳ್ತಾ ಇದ್ದೆ, ಯಾರೊಬ್ಬರು ರೀಲ್ಸು ಫೇಮಸ್ ಆಗಿದ್ರು, ಯಾರೊಬ್ರು ಬಂದರು ಅಂತ.
ಆ ರೀಲ್ಸ್ ಬಗ್ಗೆ ಮತ್ತು ಕಂಟೆಂಟ್ ಕ್ರಿಯೇಟಿಂಗ್ ಬಗ್ಗೆ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಬೇಕು ಅಂದರೆ ಪಬ್ಜಿದು 2ನೇ ದಿನದ್ದು ಅಪ್ಲೋಡ್ ಮಾಡ್ತೀನಿ, ಕೇಳಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಅಥವಾ ಡೇ 2 ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಗಾಯ್ಸ್. ಜನರನ್ನ ಜಾಗೃತರನ್ನು ಮಾಡೋದು ಅದೇ ನಮ್ಮ ಉದ್ದೇಶ.